ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಅಂಚೆ ಇಲಾಖೆ ಏನು ಸುಮಾರು 28,000 ಒಂದು ವೇಕೆನ್ಸೀಸ್ಗಳ ಒಂದು ಯಾರೆಲ್ಲ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಗೋಸ್ಕರ ಒಂದು ವೇಟ್ ಅನ್ನ ಮಾಡ್ತಿದ್ರಿ, ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಏನಂದ್ರೆ ಫೈನಲಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ಸ್ ಅನ್ನ ಸೇರಿಸಿ 22 ಸರ್ಕಲ್ ನ ಒಂದು ಡೀಟೇಲ್ ಆಗಿರುವಂತಹ ಒಂದು ರಿಸಲ್ಟ್ಸ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕದಿಂದ ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿಯೂ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಗಳು ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ಬನ್ನಿ, ಯಾವ ರೀತಿ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಚಕೋಟನ ಮಾಡೋದು ಎಂಬುದರ ಬಗ್ಗೆ ಹೇಳ್ತೀನಿ. ಓಕೆನಾ, ಎಷ್ಟು ಕಟ್ ಆಫ್ ಹೋಗಿದೆ ಎಂಬುದರ ಬಗ್ಗೆನೂ ಹೇಳ್ತೀನಿ. ಬಹಳ ಒಂದು ಮುಖ್ಯವಾಗಿ ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನಂತರ ಫೋರ್ತ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತಾರಾ ಇಲ್ಲ ಎಂಬುದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಗೈಸ್, ನಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಾನು ಇಲ್ಲಿ ಒಂದು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಹೌದು, ಈ ಒಂದು ವೆಬ್ಸೈಟ್ ಮುಖಾಂತರ ತಾವು ತಮ್ಮ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಆಗಿರ್ಬೋದು ಮತ್ತು ಫೋರ್ತ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ ನಂತರ ಕೂಡ ತಾವು ಇದೇ ಒಂದು ವೆಬ್ಸೈಟ್ ಮುಖಾಂತರ ತಾವೇನು ಒಂದು ರಿಸಲ್ಟ್ಸ್ ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ಚೆಕ್ಔಟ್ ಅನ್ನ ಮಾಡಬೇಕಾಗಿರುತ್ತೆ. ತಾವು ಗಮನಿಸಬಹುದು, ಇಲ್ಲಿ ಒಂದು ಲಿಸ್ಟ್ ಆಫ್ ಥರ್ಡ್ ಆಫ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಪಬ್ಲಿಷ್ ಫಾರ್ ರಿಮೈನಿಂಗ್ ಸರ್ಕಲ್ಸ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಹೌದು, ಇದರಲ್ಲಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ಸ್ ಕೂಡ ಇಲ್ಲಿ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸಿಂಪಲ್ ಆಗಿ ತಾವು ರಿಸಲ್ಟ್ಸ್ ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ಚೆಕ್ಔಟ್ ಅನ್ನ ಮಾಡಬೇಕು ಅಂದ್ರೆ ವೆಬ್ಸೈಟ್ ನಲ್ಲಿ ಕೆಳಗಡೆ ತಾವು ಗಮನಿಸಬಹುದು ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಶೆಡ್ಯೂಲ್ 1 ಜನವರಿ 2026 ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ತಾವು ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ ಓಕೆನಾ, ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ನ ತಾವು ಇಲ್ಲಿ ಒಂದು ಫೈಂಡ್ ಔಟ್ ಅನ್ನ ಮಾಡಿ. ಇಲ್ಲಿ ಜಾರ್ಖಂಡ್ ಕೆಳಗಡೆ ತಾವು ಕರ್ನಾಟಕ ಸರ್ಕಲ್ ನ ತಾವು ನೋಡಬಹುದು. ಅದರ ಕೆಳಗಡೆನೆ ತಾವು ನೋಡಬಹುದು ಸಪ್ಲಿಮೆಂಟರಿ ಲಿಸ್ಟ್ 3 ಅಂತ ಇದೆ. ಸಿಂಪಲ್ ಆಗಿ ತಾವು ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡ್ಕೊಂಡ್ಬಿಡಿ. ತಾವು ಗಮನಿಸಬಹುದು, ತಾವು ಡೌನ್ಲೋಡ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿಯಾಗಿ ಒಂದು PDF ಫಾರ್ಮೆಟ್ ಅಲ್ಲಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ಸ್ ಕಂಪ್ಲೀಟ್ ಆಗಿರುವಂತಹ ಒಂದು ರಿಸಲ್ಟ್ಸ್ ಇಲ್ಲಿ ಒಂದು ಓಪನ್ ಆಗುತ್ತೆ. ಈ ಬಾರಿ ನಮ್ಮ ಒಂದು ಕರ್ನಾಟಕದ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 329 ಒಂದು ಕ್ಯಾಂಡಿಡೇಟ್ಗಳು ಏನು ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಓಕೆನಾ, ನಾವು ಸೆಲೆಕ್ಷನ್ ಆಗಿದೀವಾ ಇಲ್ಲ ಅಂತ ಯಾವ ರೀತಿ ನಾವು ತಿಳ್ಕೊಳ್ಳೋದು ಅಂದ್ರೆ ಸಿಂಪಲ್ ಆಗಿ ತಾವು ಯಾವ ಒಂದು ಡಿವಿಷನ್ ಗೆ ಅಪ್ಲೈ ಅನ್ನ ಮಾಡಿರ್ತೀರಾ ಆ ಒಂದು ಡಿವಿಷನ್ ತಾವು ಏನು ಒಂದು ಐಡೆಂಟಿಫೈ ಅನ್ನ ಮಾಡಿ ನಂತರ ತಾವು ಯಾವ ಒಂದು ಕ್ಯಾಟಗರಿ ಮೇಲೆ ತಾವು ಅಪ್ಲೈ ಅನ್ನ ಮಾಡಿರ್ತೀರಾ ಆ ಒಂದು ಕ್ಯಾಟಗರಿಯನ್ನ ನೋಡಿ ಹಾಗೆ ಬಹಳ ಒಂದು ಮುಖ್ಯವಾಗಿ ತಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ತಾವು ಐಡೆಂಟಿಫೈ ಅನ್ನ ಮಾಡಿ ತಾವು ಸೆಲೆಕ್ಟ್ ಆಗಿದ್ರಾ ಇಲ್ಲ ಅಂತ ತಾವು ಒಂದು ಸಲ ತಮ್ಮ ಒಂದು ಪರ್ಸೆಂಟೇಜ್ ಅನ್ನ ನೋಡಿ ತಾವು ಕನ್ಫರ್ಮೇಶನ್ ಮಾಡ್ಕೋಬಹುದು. ಈ ಒಂದು 329 ಒಂದು ಕ್ಯಾಂಡಿಡೇಟ್ಗಳು ಒಂದು ಸೆಲೆಕ್ಟ್ ಆಗಿದ್ರಿ, ಅವರೆಲ್ಲರೂ 26/5/2026 ಒಳಗಡೆ ತಾವೇನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡಿಕೊಂಡು ಬರಬೇಕಾಗಿರುತ್ತದೆ. ಕ್ಯಾಂಡಿಡೇಟ್ ಶುಡ್ ರಿಪೋರ್ಟ್ ವಿತ್ ಒರಿಜಿನಲ್ 2 sets ಆಫ್ ಫೋಟೋ ಕಾಪೀಸ್ ಆಫ್ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದರೆ ಎರಡು ಒಂದು ಫೋಟೋ ಕಾಪೀಸ್ ಅನ್ನ ತಾವೇನೋ ಒಂದು ಜೆರಾಕ್ಸ್ ಅನ್ನ ತಾವು ತಗೊಂಡು ಹೋಗಿ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡ್ಕೊಂಡು ಬರಬೇಕಾಗಿರುತ್ತೆ. ಓಕೆನಾ, ತಾವು ಯಾವ ಒಂದು ಡಿವಿಷನ್ ಗೆ ಹಾಕಿದ್ರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅದೇ ಒಂದು ಡಿವಿಷನ್ ಗೆ ಹೋಗಿ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಇಲ್ಲಿ ಮಾಡಿಕೊಂಡು ತಾವು ಬರಬೇಕಾಗಿರುತ್ತದೆ. ಓಕೆನಾ, ಈ ರೀತಿಯಾಗಿ ತಮ್ಮ ಒಂದು ರಿಸಲ್ಟ್ಸ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಈಗ ಒಂದು ಫೋರ್ತ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರ ಡಿಕ್ಲೇರ್ ಅನ್ನ ಮಾಡ್ತಾರೆ ಅಂದ್ರೆ 100% ಫೋರ್ತ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಕೂಡ ಏನು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗದೇ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಏನು ಒಂದು ಫೋರ್ತ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಬರೋವರೆಗೂ ತಾವು ವೈಟ್ ಅನ್ನ ಮಾಡಿ ತಾವು ಚೆಕ್ಔಟ್ ಅನ್ನ ತಾವು ಮಾಡಿ. ಓಕೆನಾ, ಆದಷ್ಟು ಪ್ರತಿಯೊಬ್ಬರು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಓಕೆನಾ, ಹಾಗೆ ವಿಡಿಯೋನ ತಾವು ಲೈಕ್ ಅನ್ನ ಮಾಡ್ಕೊಳ್ಳಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಪ್ರತಿ ಒಂದು ಪೋಸ್ಟ್ ಆಫೀಸ್ ರಿಲೇಟೆಡ್ ತಮಗೆ ಒಂದು ಅಪ್ಡೇಟ್ಸ್ ಗಳು ಸಿಗ್ತಾ ಇರುತ್ತೆ.